ಏನಿವತ್ತು ವಿಶೇಷವಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ರವರು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಇವತ್ತು ಮುಂಜಾನೆ 7 ಗಂಟೆಗೆ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಪ್ರಾರಂಭ ಆಗಿ ಈಗ ತಾನೇ ಮುಕ್ತಾಯವಾಗಿ ಯಶಸ್ವಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಇಕ್ಬಾಲ್ ಹುಸೇನ್ ಅವರ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ವಿವಿಧ ಧಾರ್ಮಿಕ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರತಕ್ಕಂಥದ್ದು. ವಿಶೇಷವಾಗಿ ಬೆಳಗ್ಗೆ ಗಣೇಶನ ಹೋಮ ಮತ್ತು ಮೃತ್ಯುಂಜಯ ಹೋಮ ಆಗಿರ್ತಕ್ಕಂಥದ್ದು. ಆನಂತರ ಪ್ರಿಯಾಂಶಾವಲ್ಲಿ ದರ್ಗಾದಲ್ಲೂ ಕೂಡ ಮುಸಲ್ಮಾನ್ ಬಾಂಧವರು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಮದ್ರಸಾಗಳಲ್ಲಿ ವಿಶೇಷವಾದಂಥ ಸಾಮೂಹಿಕ ಪ್ರಾರ್ಥನೆಯಲ್ಲೂ ಕೂಡ ಮುಳುಗಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ನಗರ ದೇವತೆ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾದಂಥ ಚಂಡಿಕಾ ಯಾಗವನ್ನು ಶತ್ರುಬಾಧೆಯಾಗಿ ಮತ್ತು ಅವ್ರಿಗೆ ಹೆಚ್ಚಿನ ಆಯುಷ್ ಆರೋಗ್ಯನ ಕುರಿತು ಮತ್ತು ಯಾವುದೇ ದೋಷಗಳು ಅವರಿಗೆ ಬರದಿದ್ದ ರೀತಿಯಲ್ಲಿ ವಿಶೇಷವಾದಂಥ ಒಂದು ಹೋಮವನ್ನು ಇವತ್ತಿಲ್ಲಿ ಇಟ್ಕೊಂಡಿದ್ವಿ. ಎಲ್ಲರೂ ಕೂಡ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ಅವರಿಗೆ ಹೆಚ್ಚಿನ ಆಯುಷ್ ಆರೋಗ್ಯ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಈ ಕ್ಷೇತ್ರದ ಜನಸೇವೆಯನ್ನು ಮಾಡಲಿ ಅಂತೇಳಿ ವಿಶೇಷವಾದ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸಿದ್ದೇವೆ. ಆಪರೇಷನ್ ಯಶಸ್ವಿಯಾಗಿ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ 100 ವರ್ಷ ಬದುಕಲಿ ಅಂತ ಹೇಳಿ ನಮ್ಮ ರಾಮನಗರದ ಎಲ್ಲ ಜನತೆಯ ಪರವಾಗಿ ನಾವು ಕೇಳ್ಕೊತೀವಿ. ಏನಿವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಎಲ್ಲ ಕಾರ್ಯಕರ್ತರು ಆಸೆ ಆ ಚಾಮುಂಡಮ್ಮನಿಗೆ ಮೊರೆ ಹೋಗಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಚಾಮುಂಡಮ್ಮ ಅದು ಅವರು ಆರೋಗ್ಯವಾಗಿರಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಏನಿವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹಲವಾರು ಕಾರ್ಯಕ್ರಮಗಳನ್ನ ತಗೊಬಂದು ನಮ್ಮ ರಾಮನಗರಕ್ಕೆ ಕೊಡುಗೆ ಕೊಡಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ದಂಥ ಇಕ್ಬಾಲ್ ಹುಸೇನ್ ಅವರು ಇವತ್ತು ಅವರು ಹಾರ್ಟ್ ಸರ್ಜರಿ 7 ಗಂಟೆಗೆ ಆಪ್ರೇಷನ್ ಸ್ಟಾರ್ಟ್ ಆಗಿದೆ. ಅವರು ಗುಣಮುಖರಾಗಿ ಬರಲಿ ಅಂತೇಳಿ ನಮ್ಮೆಲ್ಲರ ತಾಯಿಗೆ ಮೊರೆ ಹೋಗಿದ್ದೀವಿ. ಆ ಗುಣಮುಖರಾಗಿ ಬಂದಮೇಲೆ ಇನ್ನೂ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಕೊಡಲಿ. ಮತ್ತು ಹಿಂದುಳಿದವ್ರದವ್ರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮುಂದೆ ಇರೋ ಎಲ್ಲ ಮುಖಂಡರಿಗೂ ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ಲಿ. ಮತ್ತು ಕುಡಿಯೋ ನೀರು ವಿಷಯದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ.